ಧರ್ಮಸ್ಥಳದ ಕೇಸು ಏನಾಗ್ತಿದೆ? ಏನಿಲ್ಲ, ತನಿಖೆ ತುಂಬ ಮಂದಗತಿಯಲ್ಲಿ ನಡೀತಾ ಇದೆ. ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ. ಇರುವ SIT ಸ್ಟ್ರೆಂತ್ಗೆ ಹ್ಞೂ ಅಂದರೆ ಒಂದು ವಾರದಲ್ಲಿ ಎಲ್ಲ ಮುಗಿಸಿ ಚಾರ್ಜ್ ಶೀಟೇ ಫೈಲ್ ಮಾಡಿಬಿಡ್ತೀವಿ ಅನ್ನೋ ಹುರುಪಿನಲ್ಲಿ ಸಿಬ್ಬಂದಿ ಇದ್ದಾರೆ. ಅಧಿಕಾರಿಗಳಿಂದ ಗೋ ಅಹೆಡ್ ಸಿಗ್ತಿಲ್ಲ. ಕಳೆದ 8 ದಿನಗಳಿಂದ ಮತ್ತೆ ಮಾಡಿದ್ದೇ ಮಾಡು ಹಿಂಗಾಗ್ತಾ ಇದೆ. ಅವ್ರನ್ನೇ ವಿಚಾರಣೆ ಕರೆಸು, ಕೂಡಿಸು, ಪ್ರಶ್ನೆ ಕೇಳು, ಸ್ಟೇಟ್ಮೆಂಟ್ ತಗೋ, ಇಷ್ಟೇ ನಡೀತಾ ಇರೋದು ಧರ್ಮಸ್ಥಳದ ಕೇಸ್ನಲ್ಲಿ. ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ. ಜಯಂತ್ ಟಿ ವಿಚಾರಣೆ, ಅಭಿಷೇಕ್ ವಿಚಾರಣೆ ಇವೇ ನಡೀತಾ ಇರೋದು. 7ನೆಯ ದಿನದ ವಿಚಾರಣೆ ಗಿರೀಶ್ ಮಟ್ಟಣ್ಣವರಿಗೆ ಅಂತ ಸುದ್ದಿ ಇಲ್ಲಿದೆ. ನಿಮಗೆ ಒಳಗಿನ ವಿಷಯ ಹೇಳಬೇಕು ಅಂದರೆ ಗಿರೀಶ್ ಮಟ್ಟಣ್ಣವರ ವಿಚಾರಣೆ ಇನ್ನೂ ಶುರುನೇ ಆಗಿಲ್ಲ. ಇನ್ನು ಕರ್ಸೋದು SIT ಆಫೀಸಲ್ಲಿ ಒಂದು ರೂಮ್ ಇದೆ, ಅಲ್ಲೊಂದು ಚೇರ್ ಇದೆ, ಒಂದು ಟೇಬಲ್ ಇದೆ, ಅಲ್ಲಿ ಕೂಡ್ಸೋದು. ಅಲ್ಲಿ ಹೋಗಿ ಕೂತ್ಕ ಅಂತ ಹೇಳೋಕ್ಕಿಂತ ಮುಂಚೆ ಮೊಬೈಲ್ ಇಸ್ಕೊತಾರೆ, ಮೊಬೈಲ್ ಕೊಡೋದಿಲ್ಲ. ಅಲ್ಲಿ ಒಳಗೆ ಕೂಡ್ಸೋದು. ಗಿರೀಶ್ ಮಟ್ಟಣ್ಣವ್ರು ಯಾವುದೋ ಒಂದು ಪುಸ್ತಕ ತಗೊಂಡ್ಬರ್ತಾರಂತೆ. ಅದು ಯಾವುದೋ ಏನೋ ಇನ್ವೆಸ್ಟಿಗೇಷನ್ ಮ್ಯಾನ್ಯುವಲ್ಲು ಹಾಗೇನೋ ಒಂದು ಪುಸ್ತಕ ಇದೆ. ಅದು ಆ ಪುಸ್ತಕ ತಿರುವು ಹಾಕ್ಕೊಂಡು ಕೂತ್ಕೊಳ್ಳೋದು ಗಿರೀಶ್ ಮಟ್ಟಣ್ಣವರು. ಮಧ್ಯಾಹ್ನ ಊಟ ಬರುತ್ತೆ, ಸಂಜೆ ಟೀ ಬರುತ್ತೆ. ಎಲ್ಲರನ್ನೂ ಬಿಟ್ಟು ಕಳಿಸುವಾಗ ನೀವಿನ್ನು ಹೊರಡ್ಬೋದು, ನಾಳೆ ಮತ್ತೆ ಬರಬೇಕಾಗತ್ತೆ ಅಂಥೇಳಿ ಕಳಿಸ್ತಾರೆ. ಗಿರೀಶ್ ಮಟ್ಟಣ್ಣವರ ವಿಷಯದಲ್ಲಿ ಆಗಿರೋದಿಷ್ಟೇ. ಉಳಿದವ್ರದ್ದು ಆ BNS 180ಯಲ್ಲಿ ಸ್ಟೇಟ್ಮೆಂಟ್ಗಳಾಗಿದ್ದಾವೆ. ಉಳಿದವ್ರದ್ದು ಇವತ್ತು ವಿಠ್ಠಲಗೌಡ, ಪ್ರದೀಪ್ ಗೌಡ ಬಂದಿರಲಿಲ್ಲ. ಬಂಗ್ಲೆಗುಡ್ಡ ಕಾಡಿನಿಂದ ಬುರುಡೆ ಎತ್ತಿಕೊಂಡು ಬಂದಂಥ ವಿಠ್ಠಲಗೌಡ ಮತ್ತು ವಿಠ್ಠಲಗೌಡರ ಜೊತೆಗಿದ್ದಂಥ ಪ್ರದೀಪ್ ಗೌಡ ಇಬ್ಬರು ಬಂದಿರಲಿಲ್ಲ. ಆ ವಿಡಿಯೋ ಇತ್ತಲ್ಲ, ಬುರುಡೆ ಹಿಂಗೆ ಕಂದ್ಲೀಲಿ ಹೊಡೆದು ಚೀಲಕ್ಕೆ ತುಂಬ್ಕೊಳ್ಳೋ ವಿಡಿಯೋ, ಆ ಚೀಲಕ್ಕೆ ತುಂಬ್ಕೊಳ್ಳೋದು ಪ್ರದೀಪ್ ಗೌಡ, ವಿಡಿಯೋ ಶೂಟ್ ಮಾಡಿದ್ದು ವಿಠ್ಠಲಗೌಡ. ಅಲ್ಲಿ ಬುರುಡೆ ಇತ್ತು, ಮೊದಲೇ ಬಿದ್ದಿತ್ತು ಒಂದು. ಅದನ್ನು ಗುರುತಿಸಿ ಹೋಗಿ ತಗೊಂಡು ಬಂದು ಚೀಲಕ್ಕೆ ಹಾಕ್ಕೊಂಡು ಆ ಬುರುಡೆಗೆ ದೇಶ ಪರ್ಯಟನೆ ಮಾಡಿಸ್ಬಿಟ್ರು. ಅದನ್ನು ದಿಲ್ಲಿಗೂ ತಗೊಂಡು ಹೋಗಿದ್ರು, ಕೇರಳಕ್ಕೂ ತಗೊಂಡು ಹೋಗಿದ್ರು. ದಿಲ್ಲಿಯಲ್ಲಿ ವಕೀಲರ ಮುಂದೆ ಚೀಲ ಬಿಚ್ಚಿ ಇಲ್ಲೊಂದು ಬುರುಡೆ ಇದೆ ನೋಡಿ ಅಂತ ತೋರಿಸಿದಾಗ ವಕೀಲರು ಗಾಬರಿ ಆಗ್ಬಿಟ್ರಂತೆ, ತಲೆಗಿಲೇ ಇದೆಯಾ ನಿಮಗೆ ಅಂತ. ಗಿರೀಶ್ ಮಟ್ಟಣ್ಣವರ ಪ್ಲ್ಯಾನ್ ಅಂತಿದ್ದು. ಬುರುಡೆನ ಫ್ಲೈಟಲ್ಲಿ ತಗೊಂಡು ಹೋಗೋದಕ್ಕೆ ಬರೋದಿಲ್ಲಲ್ಲ, ಸ್ಕ್ಯಾನರ್ಗೆ ಹಾಕ್ಬಿಡ್ತಾರೆ. ಅದಕ್ಕೆ ಜಯಂತ್ ಟಿ, ಟು ದ ಬೆಸ್ಟ್ ಆಫ್ ಮೈ ನಾಲೆಜ್ ಇಟ್ ವಾಸ್ ಜಯಂತ್ ಟಿ, ಟ್ರೈನ್ನಲ್ಲಿ ತಗೊಂಡೋಗಿದ್ದು ಬುರುಡೆನ. ಅಲ್ಲಿ ಸುಪ್ರೀಂ ಕೋರ್ಟ್ಗೆ PIL ಸಲ್ಲಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಹಿಂಗೆ ತೋರಿಸ್ಬೇಕು ಅನ್ನೋ ಪ್ಲ್ಯಾನ್ ಇತ್ತಂತೆ. ವಕೀಲರು ಹೇಳಿದ್ದಾರೆ, ಏನು ಅನ್ಕೊಂಡಿದ್ದೀರಿ ನೀವು ಸುಪ್ರೀಂ ಕೋರ್ಟು ಅಂದರೆ? ಬುರುಡೆ ತಂದೆ, ಸೂಟ್ ಕೇಸ್ ತಂದೆ, ಟ್ರಂಕ್ ತಂದೆ, ಅಲ್ಲಿ ಏನೇ ಇದ್ದರೂ ಕಾಗದ ಪತ್ರಗಳನ್ನು ಮಾತ್ರ ತಗೊಂಡು ಹೋಗ್ಬೇಕು ಅಂಥೇಳಿ ಬೈದು ವಾಪಸ್ ಕಳಿಸಿದ ಮೇಲೆ ಮತ್ತೆ ತಗೊಂಡು ಅದನ್ನು ಬೆಂಗಳೂರಿಗೆ ವಾಪಸ್ ತಗೊಂಡು ಬಂದಿದ್ದಾರೆ. ತೆಗೆದುಕೊಟ್ಟದ್ದು, ಮೊದಲು ಗುರುತಿಸಿದ್ದು ವಿಠ್ಠಲಗೌಡ, ಜೊತೆಗೆ ಪ್ರದೀಪ್ ಗೌಡ್ರನ್ನ ಕರ್ಕೊಂಡೋಗಿ ಪ್ರದೀಪ್ ಗೌಡ್ರಿಗೆ ಹೇಳಿ ಅದು ಕಂದ್ಲೀಲಿ ಹಾಕಿ ಚಿಲಕ್ಕೆ ತುಂಬಿಸ್ಕೊಂಡಿದ್ದು, ಅದನ್ನು ಮೊಬೈಲ್ನಲ್ಲಿ ವಿಡಿಯೋ ಶೂಟ್ ಮಾಡಿದ್ದು ವಿಠ್ಠಲಗೌಡರು. ಅವರಿಬ್ಬರು ಇವತ್ತು ವಿಚಾರಣೆಗೆ ಬಂದಿರಲಿಲ್ಲ. ಮತ್ತೆ ನೋಟಿಸ್ ಕೊಟ್ಟರೆ ವಿಚಾರಣೆಗೆ ಬರಬೇಕಾಗತ್ತೆ ಅಂಥೇಳಿ ಕಳಿಸಿದ್ದಾರೆ. ಅಲ್ಲಿ ಏನಾಗ್ತಿದೆ ಅನ್ನೋದು SITಯ ಸಿಬ್ಬಂದಿಗೂ ಗೊತ್ತಿಲ್ಲ, ಇವರು ಯಾರಿಗೂ ಗೊತ್ತಿಲ್ಲ. ಸಾಕ್ಷಿಗಳನ್ನಾಗಿ ಮಾಡ್ತಾರಾ, ಆರೋಪಿಗಳನ್ನಾಗಿ ಮಾಡ್ತಾರಾ, ಅರೆಸ್ಟ್ ಮಾಡ್ತಾರಾ, ಯಾರಿಗೂ ಗೊತ್ತಿಲ್ಲ ಏನು. ಜಯಂತ್ ಟಿ ಮಾತಾಡಿದ್ರು, ದೂರುದಾರ ಜಯಂತ್ ಟಿ ವಿಚಾರಣೆ ಮುಗಿಸಿದ ನಂತರ. ಕೇಳಿಸ್ಕೊಳ್ಳಿ. ಕಾನೂನು ಅರಿವಿಲ್ಲದ ಏನೋ ನಾವು ತಪ್ಪು ಮಾಡಿದರೆ ಆ ಕಾನೂನಲ್ಲಿ ಏನು ಶಿಕ್ಷೆ ಅದು ತಗೊಳ್ಳೇಬೇಕಲ್ಲ ಸರ್. ಸತ್ಯದ ಹೋರಾಟದಲ್ಲಿ ಸುಳ್ಳು ಮಾಡಿದರೆ, ಸುಳ್ಳು ಸೃಷ್ಟಿಸಿದೆ, ಅವರು ಜೈಲು ಹೋಗ್ಲಿ ಸರ್. ಏನಿದ್ರು SIT ತನಿಖೆ ಆಗಲಿ, ತನಿಖೆ ಮುಗಿಲಿ ಸರ್. ನನ್ನ ಹೇಳ್ದಲ್ಲ, ಆ 3 ಮೊಬೈಲ್ ಇದೆ, 3 ಕೊಟ್ಟಿದ್ದೀನಿ. ಅದರಲ್ಲಿ ಯಾವುದನ್ನು ನಾನು ಡಿಲೀಟ್ ಮಾಡಲಿಲ್ಲ, ಎಲ್ಲ ಪಕ್ಕ ಅದೇ ಥರ ಕೊಟ್ಟಿದ್ದೀನಿ. ಅದು ಇವಾಗ FSIಗೆ ಹೋಗಿ ಟೆಸ್ಟ್ ಮಾಡಿ ಅದರಲ್ಲಿ ಏನಾದರೂ ಈ ವಿಷಯಕ್ಕೆ ಸಂಬಂಧಿಸಿ ಏನೋ ಇದ್ದರೆ ಅವರು ನ್ಯಾಯಾಲಯಕ್ಕೆ ಹಾಜರುಪಡಿಸಿ, ಇಲ್ಲದ ನಮಗೆ ಕೊಡ್ತಾರೆ. ಒಂದು 4 ದಿನ ಲೇಟ್ ಆಗುತ್ತೆ, ಅದಕ್ಕೂ ಸಹಕಾರ ಕೊಡ್ತಾ ಇದ್ದೀನಿ ಸರ್. ಎಲ್ಲ ರೀತಿಯಲ್ಲಿ ನನ್ನನ್ನು ಸಹಕಾರ ಕೊಡ್ತಾ ಇದ್ದೀನಿ. ಮಲಯಾಳಿ ಯೂಟ್ಯೂಬರ್ ಮನಾಫ್ ಇಂಟ್ರಾಗೇಷನ್ ಮುಗಿದಿದೆ, ಸದ್ಯಕ್ಕೆ ಮುಗಿದಿದೆ. ಆತನ ಮೊಬೈಲನ್ನು SIT ಅವರು ಇಸ್ಕೊಂಡಿಲ್ಲ, ತಾವಿನ್ನು ಹೋಗಬಹುದು ಅಂತ ಹೇಳಿದ್ದಾರೆ. ಆತ ಹೋಗಿದ್ದಾನೆ. ಅಭಿಷೇಕ್ ಐ ಥಿಂಕ್ ಇವತ್ತು ಹಾಸನ ಕಡೆ ಎಲ್ಲೋ ಇದ್ದಿತ್ತು. ಜಯಂತ್ ಟಿ ವಿಚಾರಣೆಗೆ ಹೋಗೋಕ್ಕಿಂತ ಮುಂಚೆ ಆಡಿದ ಮಾತುಗಳು, ವಿಚಾರಣೆಗೆ ಹೋಗಿದ್ದು ಬಂದದ್ದು.
ಗಿರೀಶ್ ಮಟ್ಟಣ್ಣವರ್ ವಿಚಾರಣೆಗೆ ಹೋಗಿದ್ದು ಬಂದದ್ದು. ನಾ ಹೇಳಿದೆ ಇನ್ನೂ ತನಕ ಏನು ವಿಚಾರಣೆನೂ ಆಗಿಲ್ಲ ಮಟ್ಟಣ್ಣವ್ರದ್ದು. 7 ದಿವಸ ಆದರೂ ಬಾ ಕೂತ್ಕ ಊಟ ಮಾಡು ಟೀ ಕುಡಿ ಎದ್ದೋಗು ಅಷ್ಟೇ ಆಗಿರೋದು. ಮಹೇಶ್ ಶೆಟ್ಟಿ ತಿಮ್ರೋಡಿ ಎಲ್ಲಿದ್ದಾರೋ ಯಾರಿಗೂ ಗೊತ್ತಿಲ್ಲ. ವಿಚಾರಣೆಗೆ ಕರೆಸ್ತಾರಾ, ಕರೆಸದೇ ಇಲ್ವಾ, ಎಷ್ಟು ದಿವಸದ ವಿಚಾರಣೆ, ಹೇಳಿಕೆ ತಗೊಳ್ತಾರಾ, ಸಾಕ್ಷಿ ಮಾಡ್ತಾರಾ, ಆರೋಪಿ ಮಾಡ್ತಾರಾ, ಯಾರಿಗೂ ಗೊತ್ತಿಲ್ಲ. ಏನಾಗ್ತಿದೆ ಕೇಸು ಅಂತ ಕೇಳಿದ್ರೆ ಮಂದಗತಿಯಲ್ಲಿ ನಡೀತಾ ಇದೆ. ಈ ಮಧ್ಯೆ ಆ ಟೀಮ್ ನಡುವೆ ಒಡಕು ಬಂದಿರಬಹುದು ಅನ್ನೋದೊಂದು ಸುದ್ದಿ. ಅವರು ತಿಮ್ರೋಡಿ ಅವ್ರಿವ್ರ ಹತ್ರ ಹೇಳ್ತಿರೋದಂತೆ ಸೌಜನ್ಯ ಹೋರಾಟ ತುಂಬ ಚೆನ್ನಾಗಿ ನಡೀತಿತ್ತು. ಈ ಗಿರೀಶ್ ಮಟ್ಟಣ್ಣವರು ಬಂದು ಈತನ ಮಾತು ಕೇಳ್ಕೊಂಡು ನಾವು ಹಾಳಾಗ್ಬಿಟ್ವಿ. ಈತ ಏನೋ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವನು, ಅದಕ್ಕೇನೋ ನಮಗೇನೋ ಒಳ್ಳೆ ಮಾರ್ಗದರ್ಶನ ತಂದು ಈ ನೆಕ್ಸ್ಟ್ ಲೆವೆಲ್ಲಿಗೆ ಈ ಕೇಸ್ ತಗೊಂಡು ಹೋಗ್ತಾನೆ ಅಂತ ಅನ್ಕೊಂಡು ಒಪ್ಕೊಂಡು ಏನೇನೋ ಮಾಡಿದ್ದಕ್ಕಾಗಿ ಅಧ್ವಾನ ಆಗೋಯ್ತು ಅಂತ ತಿಮ್ರೋಡಿ ಅವರಿವ್ರ ಹತ್ರ ಹೇಳ್ಕೊಳ್ತಾ ಇರೋದಂತೆ. 2 ದಿವಸಗಳಿಂದ ಗಿರೀಶ್ ಮಟ್ಟಣ್ಣವರು ತಿಮ್ರೋಡಿ ಮನೆಗೂ ಹೋಗ್ತಿಲ್ಲ ಅಂತ ಸುದ್ದಿ. ಸೌಜನ್ಯ ಮನೆಯಲ್ಲಿ ವಿಠ್ಠಲಗೌಡರ ಜೊತೆಗೆ ಸೌಜನ್ಯ ಮನೆಗೆ ಹೋಗ್ತಾ ಇರೋದು ಅಂತಲೂ ಸುದ್ದಿ ಇದೆ. ನೋಡಿ, ಇತ್ತೀಚಿನ ತನಕ ಫಾರ್ಚುನರ್ ಕಾರಲ್ಲೆಲ್ಲ ವಿಚಾರಣೆಗೆ ಬರ್ತಾ ಇದ್ದ ಗಿರೀಶ್ ಮಟ್ಟಣ್ಣವರ್ ಇವತ್ತು ಮಾರುತಿ 800 ಬಂದಿದ್ದು. ಟೀಮಿನ ಮಧ್ಯೆ ಬಿರುಕು ಮೂಡಿರಬಹುದು ಅಂತ SIT ಸೋರ್ಸಸ್ ಹೇಳ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.